ಮಾಕ್ ಡ್ರಿಲ್ ನಡೀತಾ ಇದೆ ನಾಳೆ. ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ. ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು. ಹಾಂ, ಪದೇ ಪದೇ ನರಿಬರಿ ತೋರಿಸೋ ಪಾಕಿಸ್ತಾನಕ್ಕೆ ಈ ಬಾರಿ ಆದ್ರೂ ಪಾಠ ಕಲಿಸ್ಬೇಕಂತೀರ? ಆಯ್ತು ಬಸ್, ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ. ನಮ್ಮ ಪಕ್ಷ ವತಿಯಿಂದ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದ್ದೀವಿ ನಾವು. ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ಕಲಬುರಗಿನಲ್ಲಿ ಕೂಡ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು? ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ, ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ. ನೋಡುವ, ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ. ಆಲ್ರೆಡಿ ವಫ್ ಫಾರ್ ಯೂಸರ್ಗೆ ಸದ್ಯಕ್ಕೆ ಸ್ಟೇ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಹಿಂದೂ ಮೆಂಬರ್ ಮಾಡಬೇಕಂತ ಅದಕ್ಕೂ ಇಷ್ಟ ಇದೆ. ನೋಡುವ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತಂತ ನಮಗೆ ವಿಶ್ವಾಸ ಇದೆ. ಇನ್ನು ಅದು ಈಗ ಅವ್ರವ್ರ ಅಭಿಪ್ರಾಯ, ಮೊನ್ನೆ ಕ್ಯಾಬಿನೆಟಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗಲ್ಲಿ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಇನ್ನೂ ಚರ್ಚೆ ಆಗಲಿಲ್ಲ, ತಿರ್ಗಾ ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ. ಈಗ ಎಲ್ಲರದು ಅವ್ರವ್ರ ಅಭಿಪ್ರಾಯ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತದೆ ನೋಡ್ಬಿಟ್ಟು ತೀರ್ಮಾನ ಮಾಡುವ. ಯಾರು CT ರವಿ ಬೇರೆ ಏನು ಇದೆ ಮಾತಾಡೋಕ್ಕೆ? ನಾನು ಏನಂದೆ, ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ರೆ. ಏನಕ್ಕಂದರೆ ನನ್ನ ದೇಶ ಮುಖ್ಯ, ನನ್ನ ದೇಶ ಮುಖ್ಯ ನನಗೆ, ನನ್ನ ದೇಶ ಮುಖ್ಯ ನನಗೆ. 100% ಸುಸೈಡ್ ಬಾಂಬ್ ಕೊಡಲಿ, ಹಾಕೊಂಡು ನಾನೇ ಹೋಗ್ತೀನಿ. ನನ್ನ ದೇಶಕ್ಕೋಸ್ಕರ ನನ್ನ ಬಲಿಯಾಗೋಕ್ಕೂ ಸಿದ್ಧ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.